ಇಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಹ್, ಈ ಲಾರಿ ಒಳಗೆ ಹಾರಿಸ್ಬಿಡೋಣ ಬೈಕ್ನ, ಟ್ರೈ ಮಾಡಲಾ? ಬೇಡ ಇವಾಗ, ಈಗಷ್ಟೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಇದೇ ನಂದು ಲಾಸ್ಟ್ ವ್ಲಾಗ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಹಾರಿಸ್ತೀನಿ. ಓ ಅಣ್ಣ, ನೀನು ಈ ಕಡೆ ಹೋಗೋಣ, ನಾನು ಈ ಕಡೆ ಹೋಗೋಣಲ್ಲ ಅಲ್ಲ, ನಾನು ಇಲ್ಲಿಗೆ ಹೋಗೋಣ. ಓ ಶಿಟ್ ಎಲ್ಲಪ್ಪ ಬೈಕ್ ಹಾಕೋಣ. ATM ಎಷ್ಟು ದುಡ್ಡಿದೆ ಅಷ್ಟು ತೆಗ್ಬಿಡೋಣ. ATM ಇರೋ ಅಷ್ಟು ಕ್ಯಾಶು ತೆಗ್ದಿದ್ದೀನಿ. ಬೇಕಾದವ್ರು ಕಮೆಂಟ್ ಮಾಡಿ, ಆಮೇಲೆ ನಾನು ವೀಡಿಯೋ ಮಾಡಾಕ್ತೀನಿ. ಹಾಕಿದ್ದೀನಿ, ಚೆಕ್ ಮಾಡಿ, ಫಾಲೋ ಮಾಡಿ, ಖುಷಿಯಾಗಿರಿ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಒಳ್ಳೆ ಓಡ್ಬೋದು. ಸರ್ಕಲ್ ಇಲ್ಲ ಅಂದರೆ ಭಾಳ ಕಷ್ಟ ಗುರು, ಎಲ್ಲಿಂದ ಬರ್ತಾರಂತ ಹೇಳೋಕ್ಕಾಗಲ್ಲ. ಮೊನ್ನೆ ಲಾಗಲ್ಲಿ ಹೇಳಿದ್ದೆ, ಅಣ್ಣ 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 ಏನು ಮಾತಾಡಬೇಡ, ಗೊತ್ತಿರಲಿಲ್ಲ ಎಬ್ಬಲಿ ನಾನು. ಹೋಗ್ಲಾ ಬೇಡವಾ, ಬೇಡ ಈಗ ಹೋಗೋಣ. ಸರ್ ಯಾವ್ರು ಸರ್ ನಿಮ್ಮದು? ಯಾವರು? ಬೆಳ್ತಂಗಡಿ. ಓ, ಧರ್ಮಸ್ಥಳ ಬೆಳ್ತಂಗಡಿ. ಇಲ್ಲೇನು ಬಂದಿರೋದು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಹಾಂ, ಯೂಟ್ಯೂಬ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಟಾ ಇದೆ, ಅಖಿಲೇಶ್ ಕೋಗೋಡು ಅಂತ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಸುಮಾರು ಸಮಯ ಆಯಿತು. ಯೂಟ್ಯೂಬ್ ಮೊನ್ನೆ ಸ್ಟಾರ್ಟ್ ಮಾಡಿದೆ. ಅಖಿಲೇಶ್ ಕೋಗೋಡು. ಹಾಂ, ಅದೇ ಸರ್, ಒಂಚೂರು ಸೈಡ್ ಬಿಡಿ ಸರ್. ಸರ್ ಯಾವೂರು ನಿಮ್ಮದು? ಸರ್ ಮಾತಾಡಿ ಸರ್. ಅಣ್ಣ ಮಾತಾಡೋಣ ಒಂಚೂರು. ಅಣ್ಣ ನೀನಾರು ಮಾತಾಡೋಣ. ಲೇಡಿ ಸರ್, ಒಬ್ಬರು ಮಾತಾಡಿಸ್ತಿಲ್ಲ, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ ರೆಸ್ಪೆಕ್ಟ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅದು ಟ್ರ್ಯಾಕ್ಟರ್ ಫುಲ್ಲು ಲೋಡ್ ಮಾಡಿದ್ರಲ್ಲ, ಫುಲ್ಲು ಹೊರಗೆ ಬಂದಿತ್ತು. ಸೊ ಇವರು ತಾಗತ್ತಂತ ಕನ್ಫ್ಯೂಸ್ ಆಗಿ ಫುಲ್ಲು ಸೈಡ್ ಹೋಗ್ಬಿಟ್ಟಿದ್ದಾರೆ. ಏನೂ ಆಗಿಲ್ಲ, ಸ್ಲೋವಲ್ಲಿ ಇದ್ರಲ್ಲ. ಹಿಂಗೆ ರೋಡಲ್ಲಿ ನಿಂತ್ಕೊಂಡ್ರೆ ಹೆಂಗಣ್ಣ? ಬಂದುಬಿಡಿ ಮಧ್ಯದಲ್ಲಿ. ಇದೇ ಲೈಫ್. ಸ್ವಲ್ಪ ಇದು ನೆಕ್ಸ್ಟ್ ಮಹಾರಾಷ್ಟ್ರ ರೈಡ್ ಮುಗಿಸಿ ಬಂದು ಮತ್ತೆ ಇದನ್ನೇ ಹಾಕೋದು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣಲ್ಲ.